ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಹುಷಾರೇ. ನಿತ್ಯ ಅವರೇ, ಆರ್ ಯು ಆಲ್ ರೈಟ್? ಸ್ವಲ್ಪ ಸುಸ್ತಷ್ಟೆ. ತಗೋ, ಬೇಡ ಬೇಡ, ಏನೇ ತಿಂದ್ರು ಏನೇ ಕುಡಿದ್ರು ವಾಮಿಟ್ ಆಗ್ತಿದೆ. ಈ ಥರ ಸೆನ್ಸೇಷನ್ ಆಗೋದು HCG ಹಾರ್ಮೋನ್ಸ್ ಜಾಸ್ತಿ ಆದಾಗ. ಈ ಟ್ಯಾಬ್ಲೆಟ್ ತಗೊಳ್ಳಿ, ಕಂಟ್ರೋಲಿಗೆ ಬರುತ್ತೆ. ಈ ಥರ ಆದಾಗ ಜಾಸ್ತಿ ಡಿಹೈಡ್ರೇಟ್ ಆಗಬಾರ್ದು, ಚೆನ್ನಾಗಿ ಫ್ಲೂಯಿಡ್ಸ್ ತಗೋಬೇಕು, ಹಾಗೆ ತುಂಬ ಸ್ಟ್ರೆಸ್ ಮಾಡ್ಕೊಬಾರ್ದು ಕಣ. ಹೇಗೆ ಸ್ಟ್ರೆಸ್ ಮಾಡ್ಕೊಳ್ದೇ ಇರೋಕ್ಕಾಗುತ್ತೆ? ಹೊಟ್ಟೆ ತುಂಬ ತಲೆ ತುಂಬ ಬರೀ ಸ್ಟ್ರೆಸ್ಸೇ ತುಂಬಿಕೊಂಡಿದೆ. ಒಳ್ಳೇದಲ್ಲ, ಮಗು ಮೇಲೆ ಎಫೆಕ್ಟ್ ಆಗುತ್ತೆ ನಿತ್ಯ ಅವರೇ. ಸ್ಟ್ರೆಸ್ ಮಾಡ್ಕೋಬೇಡಿ. ಬೇಡ ಅಂದ್ರೂ ಕಾಡ್ತಾ ಇದೆ. ಎಷ್ಟೇ ಹೊರಗಡೆ ಹಾಕಿದ್ರು ಒಂದ್ ತೂರ್ಕೋತಿದೆ. ಪೇಜಸ್ ವಾಪಸ್ ಬರ್ಬೋದೇನೋ ಅಂತ ನನಗ್ ನಾನೇ ತಾಳಿ ಕಟ್ಕೊಂಡೆ. ಆದ್ರೆ ಅವ್ನ್ ಬರ್ಲೇ ಇಲ್ಲ, ಬರೋದು ಇಲ್ಲ. ಅವನ್ ಬದ್ಲಿಗೆ ಈ ಮಗುನ್ ಬಿಟ್ಟು ಹೋದ. ಈಗ ಈ ಮನೇಲಿ ನಾನ್ ಯಾರು? ನಾನ್ ಯಾಕೆ ನಿಮ್ ಹೆಂಡತಿ ತರ ನಾಟಕ ಮಾಡ್ತಾ ಇದ್ದೀನಿ? ನಾನು ಯಾಕೆ ಇಲ್ಲಿದ್ದೀನಿ? ಇದ್ಯಾವುದಕ್ಕೂ ಉತ್ತರನೇ ಇಲ್ಲ. ಇದೆಲ್ಲದ್ರ ಮಧ್ಯ ಈ ತಾಳಿ ಶಾಸ್ತ್ರ ಬೇರೆ. ಇಲ್ಲಿರೋರ್ ಎಲ್ರ ಭಾವನೆ ಜೊತೆ ಆಟ ಆಡ್ತಾ ಇದ್ದೀನಿ ಅಂತ ನನ್ ಬಗ್ಗೆನೆ ನನಗ್ ಚೀಪ್ ಅನ್ನಿಸ್ತಾ ಇದೆ. ನನ್ ಕೈಲಿನಾಗಲ್ಲ. ಸತ್ಯ ಹೇಳ್ಬೇಡ. ಅಕ್ಕ ನಿಂತ್ಕೋ. ಏನ್ ಮಾತಾಡ್ತಿದ್ಯಾ ನೀನು? ಈ ವಿಚಾರ ಅಜ್ಜಿ ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ತಾನೆ. ಇದ್ರ ಪರಿಣಾಮದ ಬಗ್ಗೆ ಯೋಚಿಸಿದ್ಯಾ? ಇನ್ನೇನ್ ಮಾಡ್ಲೆ ನಾನು? ಈ ಕಡೆ ಸತ್ಯ ಹೇಳಿದ್ರೆ ಶಾಂತಿಗೆ ಹೆಚ್ಚು ಕಡಿಮೆ ಆಗುತ್ತೆ, ಹೇಳ್ದೆ ಸುಮ್ನೆ ಇದ್ಬಿಟ್ರೆ ನನ್ ಮಗುಗೆ ಎಫೆಕ್ಟ್ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ಕಣೆ ಅಕ್ಕ. ರಾತ್ರಿ ಕಳೆದ್ಮೇಲೆ ಬೆಳಗಾಗ್ಲೇಬೇಕಲ್ವಾ? ಒಳ್ಳೆ ದಿನಗಳು ಬಂದೇ ಬರುತ್ತೆ. ತಾಳ್ಮೆಯಿಂದ ಎಲ್ಲನೂ ಎದುರಿಸೋಣ. ನಾವ್ ನಿಮ್ ಜೊತೆಗಿರ್ತೀವಿ. ಈಗ ತಾಳಿ ಶಾಸ್ತ್ರನ ಹೇಗೆ ಎದುರಿಸ್ತೀಯ? ಏನ್ ಮಾಡ್ತೀಯ? ಬರೀ ಅದೇ ಚಿಂತೆ. ಹೇಳಿ, ಏನ್ ಮಾಡ್ಲಿ ನಾನು?